हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशेषं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओं। श्रीशाः पाहि अनन्तकोटिब्रह्माण्डनायकाय ಎಂಬುದು ಶ್ರೀ ಪುರಂದರದಾಸರಚಿಸಿದ ಭವ್ಯಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರವರ್ಧ, ಅಂಬರೀಷವರ್ಧ, ನಾರದವರ್ಧ, ಪ್ರಹ್ಲಾದವರ್ಧ, ಗಜೇಂದ್ರವರ್ಧ, ಮುಚುಕುಂದವರ್ಧ, ಧ್ರುವವರ್ಧ, ವಿಭೀಷಣವರ್ಧ, ಪುಂಡರೀಕವರ್ಧ ಮತ್ತು ಪರಾಶರವರ್ಧ ಎಂದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಉತ್ತಮರಾದ ಜೀವರು, ಸಾತ್ವಿಕರು ಮತ್ತು ಮೋಕ್ಷಕ್ಕೆ ಯೋಗ್ಯವಾದ ಜೀವರು ಎಂದರ್ಥ. ಯಾರ್ಯಾರು ಜೀವರು ಮೋಕ್ಷಕ್ಕೆ ಅರ್ಹರೋ ಅವರೆಲ್ಲರೂ ವರದರೇ. ಅಂದರೆ ಅಸೃಜಾವಸ್ಥೆಯಿಂದ ಅಸೃಜಾವಸ್ಥೆಗೆ ಬರುತ್ತಾರೆ, ಸೃಜಾವಸ್ಥೆಯಿಂದ ಮುಕ್ತಾವಸ್ಥೆಗೆ ಹೊರಡುತ್ತಾರೆ. ಇದು ಕ್ರಮ. ಆದರೆ ಸ್ವರೂಪದಲ್ಲಿ ಯಾರು ಸಾತ್ವಿಕರೋ ಅವರೆಲ್ಲರೂ ವರದರೇ. ಆದರೆ ಅವರ ಸಾಧನೆಯ ಕಾಲದಲ್ಲಿ ಅಜ್ಞಾನಾವಸ್ಥೆಯಲ್ಲಿ ಅನೇಕ ದುಃಖಗಳನ್ನು ಪಡುತ್ತಾರೆ. ತಮ್ಮ ನೈಜ ಸ್ವರೂಪವನ್ನು ಎಷ್ಟು ಬೇಗ ಅರಿತುಕೊಳ್ಳುತ್ತಾರೋ ಆಗ ಅವರು ಭಗವಂತನ ಆರಾಧನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಆದ್ದರಿಂದ ವರದರು ಎಂದು ಶ್ರೀ ಪುರಂದರದಾಸರು ಹೇಳಿರುವುದರಿಂದ ಜ್ಞಾನಿಗಳು, ಉತ್ತಮ ಜೀವರು, ತಮ್ಮ ಯೋಗ್ಯತೆಯನ್ನು ಅರಿತವರು, ಭಗವಂತನ ಅನುಚರರು ಎಂದು ಮನಸಾರೆ ಒಪ್ಪಿ ಅದರಂತೆ ನಡೆಯತಕ್ಕಂಥವರು ಎಂದರ್ಥ ವರದರು. ಹಾಗಾದರೆ ಈ ವರದರು ಎಂಬುದನ್ನು ಆಗುವುದಕ್ಕೆ ಆ ಜೀವರು ಕಲಿಯಬೇಕಾದ ಪಾಠಗಳೇನು ಎಂಬುದು ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಹುಟ್ಟಿದ ಮಗು ಒಂದು ಜೀವ. ಅದಕ್ಕೆ ತಂದೆ ತಾಯಿಗಳು ಕೇವಲ ಜನ್ಮವನ್ನು ಕೊಡುತ್ತಾರೆ. ಆದರೆ ವಿದ್ಯೆಯನ್ನು ಕೊಡ್ತಕ್ಕಂಥವರು ಯಾರು? ತಾಯಿಯೇ ಮೊದಲ ಗುರು ಎಂದಾದರೂ ಸಹ ತಾಯಿಯು ಅಜ್ಞಾನವನ್ನು ನಿವಾರಣೆ ಮಾಡುತ್ತಾಳೆ. ಆದ್ದರಿಂದ ಗುರು ಎಂದು ಹೆಸರು. ತನ್ನ ತಂದೆಯನ್ನು ತಿಳಿಯತಕ್ಕಂಥ ಏಕೈಕ ಮಾರ್ಗ ತಾಯಿಯೇ. ಆದ್ದರಿಂದ ಎಲ್ಲರಿಗೂ ತಾಯಿ ಗುರುವಾಗಿದ್ದಾಳೆ. ಮತ್ತು ಗುರು ಆಶ್ರಯ ಕೊಟ್ಟಂಥವನು, ಅನ್ನ ಕೊಟ್ಟಂಥವನಿಗೆ ಗುರು ಎಂದು ಹೆಸರು. ಅದು ತಂದೆಯಾದವನು ತನಗೆ ಮೊಟ್ಟ ಮೊದಲಿಗೆ ಈ ಲೋಕದಲ್ಲಿ ಆಶ್ರಯ ಕೊಟ್ಟಿರುತ್ತಾನೆ. ತನ್ನ ಉದರದಲ್ಲೇ 3 ತಿಂಗಳು ಅವನನ್ನು ಹೊತ್ತಿರುತ್ತಾನೆ. ನಂತರ ಅವನು ತಾಯಿಯ ಹೊಟ್ಟೆಗೆ ರವಾನಿಸುತ್ತಾನೆ. ಆದ್ದರಿಂದ ಅವನ ತಂದೆ ರಕ್ಷಕ ಎಂದು ಹೆಸರು. ಇದನ್ನು ಹುಟ್ಟಿದ ಮಗು ಬಹುಕಾಲದವರೆಗೂ ತಂದೆ ಆ ಮಕ್ಕಳಿಗೆ ಆಶ್ರಿತನೇ ಆಗಿರುತ್ತಾನೆ. ಯಾವ ಮಕ್ಕಳಿಗೆ ತಂದೆ ಇದ್ದರೆ ಅವರಿಗೆ ನಿರ್ಭಯವಾಗಿ ಬಾಳುತ್ತಾರೆ, ಬದುಕುತ್ತಾರೆ. ಒಂದು ನೀತಿಯನ್ನು ತೋರುತ್ತಾರೆ. ಮಾರ್ಗವನ್ನು ತೋರಿಸುವಾತ ತಂದೆ ಜೀವನದಲ್ಲಿ. ಏಕೆಂದರೆ ಅವನು ಅನ್ನವನ್ನು ಕೊಟ್ಟವನು, ಅನ್ನ ಹಾಕಿ ಸಲಹಿದವನು, ಮನೆ ಗೂಡು ಕಟ್ಟಿಸಿ ರಕ್ಷಿಸಿದವನು, ಬಟ್ಟೆ ವಸ್ತ್ರವನ್ನು ಕೊಟ್ಟು ರಕ್ಷಿಸಿದವನು ಎಂಬುದು ಪ್ರತೀತಿಯಾಗಿದೆ. ಆದರೆ ನಿಜವಾದ ತಂದೆ ಯಾರು ಲೋಕಕ್ಕೆಲ್ಲ ಎಂದರೆ ಭಗವಂತನೇ ತಂದೆ. ತಂದೆಯಲ್ಲೂ ಸಹ ತಂದೆಯಾಗಿ ನಿಂತವನು ಭಗವಂತನೇ. ಭಗವಂತನೇ ಎಲ್ಲರಿಗೂ ಅನ್ನವನ್ನು ಕೊಡತಕ್ಕಂಥವನು. ಭಗವಂತನೇ ನಮ್ಮೆಲ್ಲರಿಗೂ ರಕ್ಷಣೆಯನ್ನು ಕೊಡತಕ್ಕಂಥವನು. ನಮಗೆ ಗೂಡನ್ನು ಕಟ್ಟಿಸಿಕೊಡುವಂಥವನು ಭಗವಂತ.
ನಮಗೆ ವಸ್ತ್ರವನ್ನು ಕೊಡ್ತಕ್ಕಂಥವನು ಭಗವಂತ. ಈ ಭಾಗವನ್ನು ಶ್ರೀಮದ್ ಐತರೇಯ ಉಪನಿಷತ್ತು ತಿಳಿಸ್ತಾ ಇದೆ. ತ್ರಿವಿಧ ಜೀವರು, ಭೂಚರ, ಜಲಚರ, ಖೇಚರ, ಈ ಮೂರು ಥರದ ಜೀವರುಗಳಿಗೆ ಅಲ್ಲಲ್ಲೇ ಅನ್ನವನ್ನು ಕೊಟ್ಟು ಕಾಪಾಡಿರುವ ಭಗವಂತ. ಮನುಷ್ಯರಾದೇ ಒಂದು ನಾಡಿನಲ್ಲಿ ಮನೆಯಲ್ಲಿ ಹುಟ್ಟುತ್ತಾರೆ. ಅವರಿಗೆ ತಂದೆ ತಾಯಿಗಳ ಸಂಪರ್ಕವಿರುತ್ತದೆ, ಆಹಾರವನ್ನು ತಂದು ಒದಗಿಸಬಲ್ಲರು. ಆದರೆ ಕಾಡಿನಲ್ಲಿ ಹುಟ್ಟತಕ್ಕಂತಹ ಮಕ್ಕಳಿಗೆ, ಯಾವ ಪಶುಗಳಿಗೆ ಆಹಾರವನ್ನು ಕೊಟ್ಟವರು ಯಾರು? ಆಹಾರವನ್ನು ಶೇಖರಿಸಬೇಕು ಎಂಬ ಬುದ್ಧಿಯನ್ನು ಕೊಡ್ತಕ್ಕಂಥವ್ರು ಯಾರು? ಭಗವಂತ ಮಾತ್ರ. ಅದರಂತೆ ಜಲಚರ ಪ್ರಾಣಿಗಳಲ್ಲಿ ಆಹಾರ ಎಲ್ಲಿ ಶೇಖರಿಸಲ್ಪಡಬೇಕು? ಜಲದಲ್ಲಿ. ಅಲ್ಲಿಯೂ ಸಹ ಭಗವಂತನೇ ತನ್ನ ಅಚಿಂತ ಅದ್ಭುತ ಶಕ್ತಿಯಿಂದ ಹುಟ್ಟಿದ ಶಿಶುವಿಗೆ ಆಹಾರವನ್ನು ಕೊಡುತ್ತಾನೆ. ಬೆಟ್ಟದ ಗುಹೆಯಲ್ಲಿ ಕಪ್ಪೆಗಳಾಗಿ, ಹಾವುಗಳಾಗಿ ಇರತಕ್ಕಂಥ ಜಂತುಗಳಿಗೆ ಆಹಾರವನ್ನು ಕೊಟ್ಟವನು ಯಾರು? ಕಲ್ಲಿನ ಒಳಗೆ ಅನಂತ 1000 ವರ್ಷಗಳಲ್ಲೂ ಒಳಗೂ ಸಹ ಕಪ್ಪೆ ಆ ಕಲ್ಲಿನ ಒಳಗಡೆ ಇರುತ್ತದೆ. ಅಲ್ಲೇ ಆಹಾರವನ್ನು ಭಗವಂತ ಕೊಡುತ್ತಾನೆ, ಅಲ್ಲೇ ಗಾಳಿಯನ್ನು ಕೊಡುತ್ತಾನೆ, ಅಲ್ಲೇ ಜಲವನ್ನು ಕೊಡುತ್ತಾನೆ. ಎಂದರೆ ಇದಕ್ಕಿನ್ನ ಮಿಗಿಲಾದ ಅದ್ಭುತವಾದದ್ದು ನಾವು ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಕಲ್ಲಿನೊಳಗೆ ಇದ್ದ ಕಪ್ಪೆಗೆ ಆಹಾರವನ್ನು ಕೊಡ್ತಕ್ಕಂಥ ಭಗವಂತ ಲೋಕದಲ್ಲಿರ್ತಕ್ಕಂಥ ಜನರಿಗೆ ಕೊಡಲಾರನೆ ಕೊಟ್ಟೇ ಕೊಡುತ್ತಾರೆ. ಆದ್ದರಿಂದ ಈ ಅನ್ನವನ್ನು ಕೊಡುವಾತ ಭಗವಂತ ನಮಗೆ ತಂದೆ. ಆ ಭಗವಂತ ಪೂರ್ಣನಾಗಿದ್ದಾನೆ. ಅವನಿಗೆ ಅನ್ನ ಕೊಡುವರು ಯಾರು ಅಂದರೆ ತನಗೆ ತಾನೇ ಅನ್ನನಾಗಿದ್ದಾನೆ. ಇದು ಭಗವಂತನ ವಿಶಿಷ್ಟವಾದ ಗುಣ. ನಾವು ಇದನ್ನು ಮೊದಲಿಗೆ ತಿಳಿದುಕೊಳ್ಳಬೇಕು. ನಮ್ಮಂತೆ ಭಗವಂತನಿಗೂ ಮತ್ತೊಬ್ಬರ ಅನ್ನ ಕೊಡುವರಿದ್ದಾರೆ ಎಂದು ತಿಳಿದರೆ ಭಗವಂತನು ನಮ್ಮಂತೆ ಅಸ್ವತಂತ್ರನಾಗುತ್ತಾನೆ. ಆದರೆ ಸ್ವತಂತ್ರ, ಪ್ರಭು, ನಾಯಕ ಮುಂತಾದ ಶಬ್ದಗಳಿಂದ ವಾಚ್ಯನಾಗಬೇಕಾದರೆ ತನ್ನನ್ನು ತಾನೇ ರಕ್ಷಣೆ ಮಾಡಿಕೊಳ್ಳಬೇಕು, ಸ್ವಯಂಭೂ ಆಗಿರಬೇಕು. ಅದನ್ನು ಶ್ರೀ ಐತರೇಯ ಉಪನಿಷತ್ತು ವಿಶೇಷಾಕಾರವಾಗಿ ತಿಳಿಸುತ್ತದೆ. ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪವನ್ನು ಬರೆದು ನಮಗೆ ಅನುಗ್ರಹಿಸುತ್ತಿದ್ದಾರೆ. ತಸ್ಯ ಅಂತರಿಕ್ಷಗಸ್ಯೇವ ನಿಯಮಾದ್ ಅನುಪಕ್ಷಿಣಃ ಪತಂತಿ ಧಾವಯಂತಿ ಅಶ್ವಾನ್ ನರಾದಿಶ್ಯ ನರಾದಯಃ ಪರಸ್ಯ ವಿಷ್ಣೋ ಧಾಮತ್ವಾತ್ ಸೂರ್ಯೋ ಬೃಧ್ನ ಇತಿ ರಿತಃ ನಿಹಿತಶ್ಚೈವ ತಲ್ಲೋಕೋ ನಾಸಿಕಾಯಾಂ ನತಸ್ಥಲೆ ಪೃಥಿವ್ಯಾಂ ಸಂಸ್ಥಿತೋ ವಿಷ್ಣುಃ ಸ್ತ್ರೀರೂಪೇಣ ದ್ಯುಲೋಕತಃ ಪತಿತಂ ಸರ್ವಮೇವಾಸ್ತಿ ತಥಾ ದಿವಿ ಚ ಸಂಸ್ಥಿತಃ ಇತೋ ಗತಂ ಸರ್ವಮತ್ತಿ ದ್ಯುನಾಮ ಭಗವಾನ್ ಪರಃ ಭೋಗ್ಯತ್ವಾತ್ ಆಜ್ಯಯುಕ್ತ ಏವಂ ಆದ್ಯಾತ್ತ ರೂಪವಾನ್ ಏಕ ಏವ ಪರೋ ವಿಷ್ಣುಃ ಅತ್ತಾನ್ಯೈಃ ಉಪಜೀವನ್ಯಃ ಆದ್ಯೋ ಭವತಿ ಚಾನ್ಯೇಷಾಂ ನ ಉಪಜೀವ್ಯೋ ಭವೇದ್ಯತಾ ಹರಿಃ ಸ ಸರ್ವಜೀವಾನಾಂ ನ ಭುಂಜಂತೆ ಯಥಾ ಮುನಾ ಸರ್ವೇ ಲೋಕತಥಾ ಕರ್ತುಂ ನೈವ ಇಷ್ಠೇ ಕಶ್ಚನ ಕ್ವಚಿತ್. ಅಂತರಿಕ್ಷದಲ್ಲಿರುವ ಹರಿಯ ಪ್ರೇರಣೆಯಿಂದಲೇ ಅದಕ್ಕನುಸಾರವಾಗಿ ಹಕ್ಕಿಗಳು ಹಾರುತ್ತದೆ. ನರರು ಮುಂತಾದವರು ಕುದುರೆಗಳನ್ನು, ನರರು ಮುಂತಾದವುಗಳನ್ನು ವಾಹನವನ್ನಾಗಿ ಓಡಿಸುತ್ತಾರೆ. ಪರವಿಷ್ಣುವಿಗೆ ವಾಸಸ್ಥಾನವಾದುದರಿಂದ ಸೂರ್ಯನು ಬೃಧ್ನ ಎನಿಸಿದ್ದಾನೆ. ಹರಿಯು ನಾಸಾ ಮೂಲದಲ್ಲಿರುವ
ತಗ್ಗಾದ ಸ್ಥಳದಲ್ಲಿ ಆ ಸೂರ್ಯನ ಲೋಕ ಆಧರಿಸಿ ನಿಂತಿದೆ. ಪೃಥ್ವಿಯಲ್ಲಿ ಸ್ತ್ರೀ ರೂಪದಿಂದಿರುವ ಹರಿ ಸ್ವರ್ಗಲೋಕದಿಂದ ಕೆಳಗೆ ಬಿದ್ದ ಎಲ್ಲ ಜೀವರುಗಳನ್ನು ಭುಂಜಿಸಿ, ಹಾಗೆಯೇ ಸ್ವರ್ಗಲೋಕದಲ್ಲಿ ಜೀವನಾಮಕನಾಗಿರುವ ಭಗವಂತ ಭೂಮಿಯಿಂದ ಸ್ವರ್ಗಕ್ಕೆ ಏರುವ ಎಲ್ಲ ಜೀವಿಗಳನ್ನು ಭುಂಜಿಸುತ್ತಾನೆ. ಪೂರ್ಣನಾದ ವಿಷ್ಣು ಒಬ್ಬನೇ ತನಗೆ ತಾನು ಭೋಗ್ಯನಾದ್ದರಿಂದ ಅನ್ನ ಎಂದು ಅನ್ನಭೋಕ್ತೃ ಎಂದು ಎನಿಸುತ್ತಾನೆ. ಹೀಗೆ ಒಬ್ಬನೇ ಅನ್ನಭೋಕ್ತೃ ರೂಪಗಳುಳ್ಳವನಾಗಿ ಇದ್ದಾನೆ. ಅನ್ಯರನ್ನು ಭುಂಜಿಸುವುದರಿಂದ ಅನ್ನಭೋಕ್ತ ಎನಿಸಿದ ಹರಿಯೇ ಅನ್ಯರಿಗೆ ಜೀವನಾಧಾರನಾದ್ದರಿಂದ ಅನ್ನನೂ ಆಗುತ್ತಾನೆ. ಆ ಹರಿಗೆ ಎಲ್ಲ ಜೀವರಿಗೆ ಜೀವನಾಧಾರ ಎನಿಸಿದಂತೆ ಮತ್ತು ಎಲ್ಲ ಲೋಕಗಳನ್ನು ಅವನು ಭುಂಜಿಸಿದಂತೆ ಮಾಡಲು ಯಾರೂ ಸಮರ್ಥನಾಗುವುದಿಲ್ಲ. ಭಗವಂತನ ಅಪ್ರತಿಮ ಗುಣ ಅಂದರೆ ಯಾವುದು ಅಂದರೆ ಅನ್ನ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಅನ್ನಂ ಅನ್ನಾದ ಅನ್ನಮೇವಚ ಎಂದು ಹೇಳಿದ್ದಾರೆ. ಭಗವಂತನೇ ಅನ್ನ, ಭಗವಂತನೇ ಅನ್ನವನ್ನು ಕೊಡ್ತಕ್ಕಂಥವನು. ಅನ್ನಂ ಅನ್ನಾದ. ಹೇಗೆ ನಾವು ಇದು ತಿಳಿದುಕೊಳ್ಳುವುದು ಎಂದರೆ, ಸಕಲ ಜೀವರು ಭಗವಂತನಿಗೆ ಅನ್ನ. ಭಗವಂತ ತನ್ನ ಅನ್ನವನ್ನು ತಾನೇ ಸೃಷ್ಟಿಸುತ್ತಾನೆ, ತಾನೇ ಭುಂಜಿಸುತ್ತಾನೆ. ಅನ್ನ ನಾವು ತಿನ್ನುವುದು, ಜೀವರು ಹಸಿವೆಯಾದ್ದರಿಂದ ಅನ್ನ ತಿನ್ನುತ್ತಾರೆ. ಜೀವರು ತಿನ್ನುವಂತೆ ಭಗವಂತನು ಅನ್ನವನ್ನು ತಿನ್ನುತ್ತಾನೆ ಅಂದರೆ, ಜೀವರು ತಮ್ಮ ಹಸಿವೆ ನಿವಾರಿಕೆಯಾಗಿ ಮಾತ್ರ ಅನ್ನವನ್ನು ತಿನ್ನುವುದಿಲ್ಲ. ಆ ಅನ್ನ ಶಕ್ತಿಯನ್ನು, ರಕ್ಷಣೆಯನ್ನು ಕೊಡುತ್ತದೆ. ಶಕ್ತಿಗೆ, ಯಾವ ಶರೀರಕ್ಕೆ ಶಕ್ತಿಪ್ರದವಾಗಿದೆ, ಅದರಿಂದ ಅದು ಬದುಕಿರುತ್ತೆ ಅಂತ ಹೇಳಬೇಕು. ಶಕ್ತಿ ರೂಪನಾಗಿರತಕ್ಕಂಥವ್ರು ಯಾರು? ಭಗವಂತ. ಆ ಪದಾರ್ಥದಲ್ಲಿ ಅವ್ಯಕ್ತ ಶಕ್ತಿಯಾಗಿರ್ತಕ್ಕಂಥವನು ಭಗವಂತನೇ. ಅವನೇ ಎಲ್ಲ ಜೀವರಿಗೂ ಶಕ್ತಿ ಪ್ರದಾತನಾಗಿ, ಉಸಿರು ಪ್ರಾಣಶಕ್ತಿಯಾಗಿ ಓಡಾಡುವುದಕ್ಕೆ ಶಕ್ತಿಯನ್ನು, ಶರೀರವನ್ನು ಬೆಳೆಸಿಕೊಳ್ಳಲು ಶಕ್ತಿಯನ್ನು ಕೊಡತಕ್ಕಂಥವನು ಭಗವಂತ ಮಾತ್ರ. ಇದು ಅನ್ನದ ರೂಪದಿಂದ ನಮಗೆ ಆಗುತ್ತಿದೆ. ಹಾಗಾದರೆ ಅನ್ನವೇ ಭಗವಂತನೇನು ಅಂದರೆ, ಅನ್ನ ಜಡ ಅಂತ ಹೇಳಿದಾಗ ಅನ್ನ ಭಗವಂತನಿಂದ ಭಿನ್ನವಾಗಿದೆ. ಶಕ್ತಿ ಪ್ರದಾತ ಎಂಬತಕ್ಕಂಥದ್ದಲ್ಲಿ ನಾವು ಅವ್ಯಕ್ತವಾಗಿ ನೋಡಿದಾಗ ಹಾಗೂ ಭಗವಂತನ ರೂಪವೇ ಆಗಿದೆ. ಭಗವಂತ ಎಲ್ಲ ಪದಾರ್ಥಗಳು ಅದೇ ಪದಾರ್ಥದ ಆಕಾರದಲ್ಲಿದ್ದಾನೆ, ಆ ಶಕ್ತಿಯ ರೂಪದಲ್ಲಿದ್ದಾನೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಭಗವಂತನ ನಾಮಧೇಯ, ಭಗವಂತನ ಕ್ರಿಯಾ, ಭಗವಂತನ ಗುಣ, ಭಗವಂತನ ರೂಪ ಎಲ್ಲವೂ ಅಭಿನ್ನವಾದದ್ದು ಎಂದು ಹೇಗೆ ತಿಳಿದುಕೊಳ್ಳುವುದು ಎಂದರೆ, ಭಗವಂತನೇ ಅನ್ನನಾಗಿದ್ದಾನೆ. ಭಗವಂತನು ತನ್ನ ಅನ್ನ ತಾನೇ ಆಗಿದ್ದಾನೆ, ಪರರಿಗೂ ಅನ್ನವನ್ನು ಕೊಡುತ್ತಾನೆ. ಭಗವಂತ ಜೀವನನ್ನು ಅನ್ನದಂತೆ ಭುಂಜಿಸುತ್ತಾನೆ. ಭುಂಜಿಸುವುದು ಅಂದರೆ ಏನರ್ಥ? ನಾಶ ಮಾಡುವುದು ಅಂತ ನಮ್ಮ ಸಾಧಾರಣ ತಿಳುವಳಿಕೆ ಇದೆ. ಆದರೆ ಭುಂಜಿಸುವಂದರೆ ಹೊಟ್ಟೆ ಒಳಗೆ ಇಟ್ಟು ರಕ್ಷಿಸುವುದು ಎಂದರ್ಥ. ನಾವು ಹೊಟ್ಟೆಗೆ ಹಾಕಿಕೊಳ್ಳುತ್ತೇವೆ, ಅದರಿಂದ ನಾವು ರಕ್ಷಿತರಾಗುತ್ತೇವೆ, ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಅದು ಮತ್ತೊಂದು ರೂಪದಲ್ಲಿ ದೇಹದಿಂದ ಹೊರಗೆ ಹೋಗಿ ಮತ್ತೊಂದು ಜೀವರಿಗೆ ಅನ್ನವಾಗುತ್ತದೆ. ಆದ್ದರಿಂದ ಈ ಅನ್ನ ಎಂಬುದು ನಿರಂತರವಾಗಿ ಅನ್ನರೂಪವಾಗಿ ಬೇರೆ ಬೇರೆ ಜೀವರಿಗೆ ಅನ್ನ ಸ್ವರೂಪವಾಗಿದೆ. ಅಂದರೆ ಆ ಶಕ್ತಿ ಅನ್ನದಲ್ಲಿ ಇದ್ದೇ ಇರುತ್ತದೆ. ಆ ಶಕ್ತಿ ರೂಪವೇ ಭಗವಂತ ಅಂತ ತಿಳಿಯಬೇಕು. ಅಂದರೆ ಆ ಪದಾರ್ಥಕ್ಕೆ ಅತ್ಯಂತ ಭಿನ್ನನಾಗಿದ್ದಾನೆ.
ಅದರಲ್ಲಿರುವ ಶಕ್ತಿ ಭಗವಂತನ ಶಕ್ತಿ ಎಂದು ತಿಳಿಯಬೇಕು. ಇದು ಕೇವಲ ಶಬ್ದದಿಂದ ಎಷ್ಟು ಹೇಳಿದರೂ ಸಹ ನಮಗೆ ಅನುಭವಕ್ಕೆ ಬರುವುದಕ್ಕೆ ನಿರಂತರ ಮನನ ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತದೆ. ಏಕೆಂದರೆ ಭಗವಂತ ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತು ಲಯಕರ್ತ. ಈ ಮೂರು ಕ್ರಿಯೆಗಳು ಭಗವಂತನ ಬಿಟ್ಟು ಬೇರೆ ಯಾವ ದೇವತೆಗಳಿಗಾಗಲಿ ಜೀವರಿಗಾಗಲಿ ಸ್ವತಃ ಮಾಡಲು ಶಕ್ಯವಿಲ್ಲ, ಯೋಗ್ಯತೆ ಇಲ್ಲ, ಅವರ ಅನುಭವಕ್ಕೆ ಬರುವುದಿಲ್ಲ. ಹಾಗಾದರೆ ನಾವು ನೋಡುತ್ತಿದ್ದೀವೆಲ್ಲ, ಮಕ್ಕಳು ಹುಟ್ಟುತ್ತದೆ, ಮನೆಯನ್ನು ಕಟ್ಟುತ್ತೇವೆ, ಗಿಡವನ್ನು ಹುಟ್ಟಿಸುತ್ತೇವೆ ಎಂದು ನಾವು ಹೇಳಿಕೊಳ್ಳುತ್ತೇವೆ. ಯಾರೆಂದರೆ ನಾವು 100 ನಿಮಿತ್ತ ಕಾರಣಗಳಿರುತ್ತದೆ, ಉಪಾದಾನ ಕಾರಣವೂ ಇರುತ್ತದೆ. ನಾವು ಇದು ಯಾವ ಹುಟ್ಟುವಿಗೂ ಉಪಾದಾನ ಕಾರಣ ಆಗುವುದಿಲ್ಲ. 100 ಉಪಾದಾನ ಕಾರಣವಾಗಿರಲಿ, ಆ 100ರಲ್ಲಿ ಒಂದು ಉಪಾದಾನ ಕಾರಣ ಜೀವರು ಆ ಕ್ರಿಯೆಯನ್ನು ತೊಡಗಿಸಿಕೊಳ್ಳುವುದು ಎಂಬುದಾಗಿರುತ್ತದೆ ಹೊರತು ಇನ್ನು 99 ನಿಮಿತ್ತ ಕಾರಣಗಳು ತತ್ವಾಭಿಮಾನಿ ದೇವತೆಗಳಾಗಿರುತ್ತಾರೆ. ಪ್ರಕೃತಿ ಹೇಗಿರುತ್ತದೆ, ಮಹಾಲಕ್ಷ್ಮೀ ದೇವಿಯರೇ ಆಗಿರುತ್ತಾರೆ. ನಿಯಾಮಕನಾಗಿ ಭಗವಂತ ಎಲ್ಲದಕ್ಕೂ ನಿಯಾಮಕನಾಗಿದ್ದಾನೆ. ಆದರೆ ಉಪಾಧಿಯಾದದ್ದು ಯಾವುದು? ಆಯಾ ಜೀವರ ಸ್ವರೂಪ ಮಾತ್ರ. ಅದು ನಮಗೆ ಕಾಣಿಸಿಕೊಳ್ಳುವುದೇ ಇಲ್ಲ. ಅತ್ಯಂತ ಸೂಕ್ಷ್ಮವಾದಂಥ ಜೀವ ಕಣಗಳು. ವೃಕ್ಷವಾಗಲು ಜೀವಕಣವೇ ಬೇಕು, ಪಶು ಪಕ್ಷಿಯಾಗಲು ಜೀವಕಣವೇ ಬೇಕು, ಮನುಷ್ಯರಾಗಲು ಜೀವಕಣವೇ ಬೇಕು, ದೇವತೆಗಳೂ ಸಹ ಜೀವಕಣವೇ. ಜೀವರ ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಿದ್ದಾರೆ ಎಂದು ಶಾಸ್ತ್ರ ಹೇಳುವಾಗ ಎಲ್ಲರ ಜೀವರ ಯೋಗ್ಯತಾ ಅಂದರೆ ಪರಿಮಾಣ ಒಂದೇ ಥರವಾಗಿರುತ್ತದೆ. ಬ್ರಹ್ಮನು ಅಣುಜೀವಿಯೂ ಅಣು ಆಗಿರುತ್ತಾನೆ. ಆದರೆ ಬ್ರಹ್ಮನ ಯೋಗ್ಯತೆ ವ್ಯಾಪ್ತಾನುಕೂಲವಾಗಿ ಪ್ರಕಾಶತಃ ವ್ಯಾಪ್ತನಾಗಿರುವುದರಿಂದ ಇಡೀ ವಿಶ್ವವನ್ನೇ ತನ್ನ ಪ್ರಕಾಶದಿಂದ ವ್ಯಾಪಿಸಿರುತ್ತದೆ ಬ್ರಹ್ಮ ಎಂಬತಕ್ಕಂಥ ಅಣು ಜೀವ. ಆದರೆ ಅಣುವಿನಲ್ಲಿರ್ತಕ್ಕಂಥ ಅಣುಜೀವ ಕೇವಲ ತಮ್ಮ ಶರೀರದಲ್ಲಿ ಮಾತ್ರ ಪ್ರಕಾಶತಃ ವ್ಯಾಪ್ತಿ ಇರುತ್ತದೆ. ಇದು 10 ಜೀವಗಳಲ್ಲಿ 100 ಜೀವರಲ್ಲಿ ಹೀಗೆ ಬೆಳೆಯುತ್ತಾ ಹೋದಾಗ ನಾವು ತಾರತಮ್ಯವನ್ನು ನೋಡಬೇಕು. ಇದಕ್ಕೆ ಪ್ರಕಾಶ ತಾರತಮ್ಯ ಎಂದ ಹೆಸರು. ನಾವು ತಾರತಮ್ಯವನ್ನು ಅನೇಕ ವಿಧವಾಗಿ ತಿಳಿದುಕೊಳ್ಳಲೇಬೇಕು. ಕೇವಲ ತಾರತಮ್ಯ ಎಂಬುದು ಕಕ್ಷ ತಾರತಮ್ಯ ಎಂದು ಹೇಳಿ ನಾವು ಸುಮ್ಮನಾಗುವಂತಲ್ಲ. ತಾರತಮ್ಯದಲ್ಲೇ 13 ಬಗೆಯ ತಾರತಮ್ಯವಿದೆ. ಅದರಲ್ಲಿ ಒಂದು ಪ್ರಕಾಶ ತಾರತಮ್ಯ ಎಂಬುದು. ಬ್ರಹ್ಮನ ತಾರತಮ್ಯ ಅವನ ಪ್ರಕಾಶದಿಂದ ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದರೆ, ಅಣುವಾದ ಜೀವ ಕೇವಲ ತಮ್ಮ ಶರೀರವನ್ನು ವ್ಯಾಪಿಸಿರುತ್ತದೆ. ಇದು ಜೀವನಲ್ಲಿರ್ತಕ್ಕಂಥ ಯೋಗ್ಯತಾ. ಆದರೆ ಭಗವಂತನಾದರೂ ಅನಂತ ಅಣುವಿನ ರೂಪದಲ್ಲಿ ಪ್ರಕಟನಾಗುತ್ತಾನೆ. ಒಬ್ಬನೇ ಆದರೂ ಸಹ ಅನಂತ ರೂಪದಲ್ಲಿರುತ್ತಾನೆ. ಅನಂತ ರೂಪವೂ ಏಕರೂಪವಾಗಿರುತ್ತದೆ. ಇದನ್ನು ತಿಳಿಯುವುದು ಅತ್ಯಂತ ಕಠಿಣ. ಏಕೆಂದರೆ ನಾವು ಅನಂತ ಜೀವರನ್ನು ನೋಡುತ್ತೇವೆ, ಏಕಜೀವರನ್ನು ನೋಡುತ್ತೇವೆ. ಏಕಜೀವರು ಅನೇಕರಾಗುವುದಿಲ್ಲ, ಅನೇಕ ಜೀವರು ಏಕಜೀವರಾಗುವುದಿಲ್ಲ. ಆದರೆ ಭಗವಂತ ಅವನಲ್ಲಿ ಮಾತ್ರ ಇದು ವಿಶಿಷ್ಟವಾದ ಕಲೆ, ಗುಣ ಮತ್ತು ಅದ್ಭುತವಾದ ಶಕ್ತಿ ಇದೆ. ಅವನ ಅನಂತ ರೂಪದಲ್ಲಿದ್ದಾನೆ ಎಂಬುದನ್ನು ನಾವು ಚಿಂತಿಸಬೇಕು. ಏಕೆಂದರೆ ಅನಂತ ಜೀವರಿದ್ದಾರೆ, ಅನಂತ ಜಡಗಳಿದೆ. ಈ ಅನಂತ ಜೀವನನ್ನು, ಅನಂತ ಕಣಗಳನ್ನು ರಕ್ಷಿಸುವಾಗ ಭಗವಂತ ಏನಾಗಬೇಕು? ಎಲ್ಲ ಕಣಗಳಲ್ಲಿಯೂ ಕಣಗಳಾಗಿ ಕಣದ ಒಳಗಡೆ ಭಗವಂತನಿರಲೇಬೇಕು. ಇದು ಹೇಗೆ ಸಾಧ್ಯವಾಗುತ್ತದೆ? ಅವನ ಅನಂತ ರೂಪವನ್ನು ತೊಟ್ಟಿದ್ದರಿಂದ. ಆ ಅನಂತ ರೂಪಕ್ಕೂ ಮತ್ತು
ಅವನ ಮೂಲ ರೂಪ ಎಂಬತಕ್ಕಂಥದ್ದಕ್ಕೂ ಅತ್ಯಂತ ಅಭೇದವನ್ನೇ ಹೇಳಬೇಕು. ಏಕೆಂದರೆ ಭಗವಂತ ಏಕಏವ. ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ, ಜಡವೂ ಅನಂತ ಸಂಖ್ಯೆಯಲ್ಲಿದೆ. ಆದರೆ ಭಗವಂತನಾದರೂ ಕೇವಲ ಏಕಏವ. ಏಕ ಎಂಬುದು ಸ್ವತಂತ್ರ ಎಂಬುದನ್ನು ಸಹ ತಿಳಿಸಿಕೊಡ್ತಾ ಇದೆ. ಅನಂತ ಜೀವರಿರ್ತಕ್ಕಂಥವರು ಅಸ್ವತಂತ್ರರು, ಏಕನಾಗಿರ್ತಕ್ಕಂಥವನು ಸ್ವತಂತ್ರ. ಈ ಸ್ವತಂತ್ರ ಲಕ್ಷಣ ಯಾವುದು? ಸೃಷ್ಟಿ, ಸ್ಥಿತಿ ಮತ್ತು ಲಯ ಮಾಡತಕ್ಕಂಥದ್ದು. ಭಗವಂತ ಸೃಷ್ಟಿಕರ್ತ ಹೇಗೆ ಎಂಬುದು ನಾವು ಮುಂದಿನ ಉಪನಿಷತ್ತು ನಮಗೆ ತಿಳಿಸ್ಕೊಡ್ತಾ ಇದೆ. ಅಥಾತೋ ರೇತಸ ಸೃಷ್ಟಿ ಪ್ರಜಾಪತೆ ರೇತೋ ದೇವಾಃ ದೇವಾನಾಂ ರೇತೋ ವರ್ಷಂ ವರ್ಷಸ್ಸ ರೇತಾ ಓಷಧಯಃ ಓಷಧೀನಾಂ ರೇತೋ ಅನ್ನಂ ಅನ್ಯಸ್ಯ ರೇತೋ ರೇತಃ ರೇತಸಃ ರೇತಂ ಪ್ರಾಣಃ ಪ್ರಜಾಃ ಪ್ರಜಾನಾಂ ರೇತೋ ಹೃದಯಂ ಹೃದಯಸ್ಯ ರೇತೋ ಮನಃ ಮನಸೋ ರೇತಃ ವಾಚೋ ರೇತಃ ಕರ್ಮಃ ತದಿದಂ ಕರ್ಮ ಕೃತಂ ಅಯಂ ಪುರುಷೋ ಬ್ರಹ್ಮಣೋ ಲೋಕಃ ಸ ಇರಾಮಯಃ ಯದ್ದಿರಾಮ ತದ್ವಿರ್ಹಿ ಹಿರಣ್ಮಯಃ ಹಿರಣ್ಮಯೋ ಹವಾ ಅಮುಷ್ಮಿನ್ ಲೋಕೆ ಸಂಭವತಿ ಹಿರಣ್ಮಯಃ ಸರ್ವೇಭ್ಯೋ ಭೂತೇಭ್ಯೋ ದದುಷ್ಯೆ ಯಾ ಏವಂ ವೇದ. ಉಪನಿಷತ್ತು ಇದನ್ನು ತಿಳಿ ಎಂದು ಹೇಳಿ ಅನ್ನಂ ಮತ್ತು ರೇತಸ್ ಎಂಬುದನ್ನು ಪರಿಚಯಿಸುತ್ತಿದೆ. ಪರಮಾತ್ಮನಿಂದಾದ ಪ್ರಪಂಚ ಸೃಷ್ಟಿ ಕ್ರಮವನ್ನು ಹೇಳುತ್ತಿದೆ. ಜಗಜ್ಜನ್ಮಾದ ಕಾರಣನಾದ ಹರಿಯಿಂದ ಬ್ರಹ್ಮಾದಿ ದೇವತೆಗಳು, ದೇವತೆಗಳಿಂದ ಮಳೆ, ಮಳೆಯಿಂದ ಸಸ್ಯಗಳು, ಸಸ್ಯಗಳಿಂದ ಅನ್ನ, ಅನ್ನದಿಂದ ರೇತಸ್ಸು, ರೇತಸ್ಸಿನಿಂದ ಜೀವಿಗಳು, ಜೀವಿಗಳಿಂದ ಅವರ ಮನ ಸಂಕಲ್ಪ. ಈ ಕರ್ಮವನ್ನು ಹೀಗೆ ಮಾಡುವನೆಂದು ಸಂಕಲ್ಪದಿಂದ ವಿಕಲ್ಪ, ಬೇರೆ ರೀತಿಯಿಂದ ಮಾಡುವುದಿಲ್ಲ ಎಂದು ವಿಕಲ್ಪದಿಂದ ಮಾತು, ಮಾತಿನಿಂದ ಕರ್ಮ ಸ್ವರೂಪ ಜ್ಞಾನದ ದ್ವಾರ ಕರ್ಮ ಉಂಟಾಗುತ್ತದೆ. ಕರ್ಮದಿಂದ ಈ ಎಲ್ಲ ಜಗತ್ತು ನಿರ್ಮಿತವಾಗಿದೆ. ಹರಿಯು ಅಸ್ವತಂತ್ರ ಜೀವನದಲ್ಲಿದ್ದು ಕರ್ಮ ಮಾಡಿಸಿ ಅದನ್ನು ನಿಮಿತ್ತವಾಗಿರಿಸಿಕೊಂಡು ಜಗತ್ತನ್ನು ಸೃಷ್ಟಿ ಮಾಡುವುದರಿಂದ ಕರ್ಮ ಮಾಡುವ ಜೀವರು ಪರಬ್ರಹ್ಮನ ಆವಾಸ ಸ್ಥಾನ. ಆ ಪರಬ್ರಹ್ಮನು ಪರರಿಗೆ ಅಧೀನನಾಗದೆ ಸ್ವೇಚ್ಛಾನುಸಾರ ಆನಂದಪೂರ್ಣನಾಗಿದ್ದಾನೆ. ಆನಂದ ಉದ್ರೇಕದಿಂದಲೇ ಸೃಷ್ಟಿ ಮಾಡುತ್ತಾನೆ. ಆದ್ದರಿಂದಲೇ ಬಾಹ್ಯ ಸುಖ ವಿಲಕ್ಷಣ ಅಧಿಕ ಆನಂದ ಸ್ವರೂಪನಾಗಿದ್ದಾನೆ. ಯಾರು ಹೀಗೆ ಉಪಾಸನೆ ಮಾಡುವರೋ ಅವನು ಸ್ವರೂಪತಃ ಸ್ವಯೋಗ್ಯತಾನುಸಾರ ಭಗವದಿಚ್ಛಾನುಸಾರಿ ಆನಂದದಿಂದ ಪೂರ್ಣ. ಅದರಿಂದ ಕರ್ಮ ಪ್ರಯುಕ್ತವಾದ ಪ್ರಾಕೃತ ಶರೀರವನ್ನು ತೊರೆದು ಮೋಕ್ಷದಲ್ಲಿ ಅಭಿವ್ಯಕ್ತವಾಗುವ ಅಲೌಕಿಕ ಸ್ವರೂಪಾನಂದ ಉಳ್ಳವನಾಗುತ್ತಾನೆ. ಹೀಗೆ ಅಲೌಕಿಕ ಆನಂದ ಸ್ವರೂಪವಾದ ಮುಕ್ತನನ್ನು ಇತರ ಮುಕ್ತರು ನೋಡುತ್ತಾರೆ. ಭೂತೇಭ್ಯೋ ದದೃಶ್ಯೇ ಯಾ ಏವಂ ವೇದ. ಈ ಉಪನಿಷತ್ತು ಒಂದು ಹುಟ್ಟಿನಿಂದ, ಆ ಶರೀರದ ಹುಟ್ಟು, ನಂತರದಲ್ಲಿ ಶರೀರ ಅಂದರೆ ಪಾಂಚಭೌತಿಕ ಶರೀರ ಹೇಗೆ ನಮಗೆ ಲಯವಾಗುವುದೋ, ಅಂದರೆ ಸ್ವರೂಪ ಮೋಕ್ಷಕ್ಕೆ ಹೋಗುವುದೋ ಅದರ ಮಾರ್ಗವನ್ನು ಇಲ್ಲಿ ಉಪನಿಷತ್ತು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದೆ. ಎಲ್ಲದಕ್ಕೂ ಭಗವಂತನ ಮೂಲಭೂತವಾದ ಕಾರಣನಾಗಿದ್ದಾನೆ, ಅಂದರೆ ನಿಮಿತ್ತ ಕಾರಣನಾಗಿದ್ದಾನೆ ಎಂದು ಹೆಸರು. ಪ್ರಪಂಚವನ್ನು ಸೃಷ್ಟಿಸುತ್ತಾನೆ. ಪ್ರಪಂಚವನ್ನು ಸೃಷ್ಟಿಸಿದ ಮೇಲೆ ಭಗವಂತನ ಪ್ರತ್ಯೇಕವಾಗಿ ಉಳಿಯುತ್ತಾನೆ. ಆದ್ದರಿಂದ ಭಗವಂತ ಎಂದೂ ಉಪಾಧಿ ಕಾರಣನಲ್ಲ. ಒಂದು ಸೃಷ್ಟಿಯಾದ ಮೇಲೆ ಬೀಜ, ಸೃಷ್ಟಿಯಾದ ಮೇಲೆ ಆ ಬೀಜದಲ್ಲಿ ವೃಕ್ಷ ಒಡೆದಾಗ
ಬೀಜ ಎಲ್ಲಿ ಹೋಯಿತು ಅಂದರೆ ವೃಕ್ಷ ರೂಪದಲ್ಲಿ ನಿಂತಿತು ಅಂತ ಹೇಳಬೇಕು. ಆದ್ದರಿಂದ ಆ ಬೀಜ ಮತ್ತು ವೃಕ್ಷಕ್ಕೆ ಉಪಾಧಿ ಕಾರಣವಾಗಿದೆ. ಭಗವಂತನಾದರೂ ಎಲ್ಲರಿಗೂ ಬೀಜರೂಪನಾಗಿದ್ದರೂ ಅವನು ನಿಮಿತ್ತ ಕಾರಣನಾಗಿದ್ದಾನೆ ಎಂದು ತಿಳಿಯಬೇಕು. ಅವನು ಉಪಾದಾನ ಕಾರಣವಲ್ಲ. ಅವನು ಯಾವ ಪ್ರಕೃತಿಯಂತೆ ವಿಕಾರವನ್ನು ಹೊಂದುವುದಿಲ್ಲ. ಒಂದು ತೋಟವನ್ನು ನೋಡಿಕೊಳ್ಳುವ ತೋಟಗಾರಿಕ ಅವನು ತೋಟವನ್ನು ಬೆಳೆಸುತ್ತಾನೆಯೇ ಹೊರತು ತಾನೇ ತೋಟವಾಗುವುದಿಲ್ಲ. ಹಾಗೆ ಭಗವಂತ ಎಲ್ಲ ಜೀವರನ್ನು ತೋಟದಂತೆ ವೃಕ್ಷ ಸಸ್ಯ ಹುಲ್ಲು ಇದರಂತೆ ಬೆಳೆಯುವಂತೆ ಬೆಳೆಸುತ್ತಾನೆಯೇ ಹೊರತು ತಾನೇ ಆ ವೃಕ್ಷ ಆಗುವುದಿಲ್ಲ. ಆ ರೂಪದಲ್ಲಿ ಇರುತ್ತಾನೆಂದರೆ ಹೌದು, ಎಲ್ಲರ ಇರುವಿಕೆಗೆ ಭಗವಂತ ಅದನ್ನು ಪ್ರವೇಶ ಮಾಡುತ್ತಾನೆಯೇ ಹೊರತು ತಾನು ಆ ತೋಟದ ಮಾಲೀಕ ಹೇಗೋ ಅದರಂತೆ ಉಳಿಯುತ್ತಾನೆ. ಆದ್ದರಿಂದ ಭಗವಂತ ಸತತಂ ಏಕರೂಪಿಣೇ ದಶರೂಪಿಣೇ ದಶಸಹಸ್ರರೂಪಿಣೇ ಅನಂತರೂಪಿಣೇ ನಮೋ ನಮಃ. ಭಗವಂತನು ಅನಂತ ರೂಪದಲ್ಲಿಯೂ ಇರುತ್ತಾನೆ, ಶತರೂಪದಲ್ಲಿಯೂ ಇರುತ್ತಾನೆ, ಏಕರೂಪದಲ್ಲಿಯೂ ಇರುತ್ತಾನೆ ಎಂದು ನಾವು ಸದಾ ಚಿಂತಿಸಬೇಕು. ಅವನು ಅವ್ಯಯ ಮತ್ತು ಅವ್ಯಕ್ತನಾಗಿ ಯಾರಿಗೂ ಕಾಣಿಸಿಕೊಳ್ಳದೆ ಎಲ್ಲರಲ್ಲಿಯೂ ಇರುತ್ತಾನೆ, ಸರ್ವವ್ಯಾಪ್ತನಾಗಿಯೂ ಇರುತ್ತಾನೆ. ಅವನಿಂದಲೇ ಎಲ್ಲ ಕಾರ್ಯಗಳು ನಡೆಯುತ್ತದೆ. ಕಾರ್ಯ ನಡೆಯುವಾಗ ಕಾರಣ ಯಾವ ರೀತಿಯಲ್ಲಿ ಆಗಿದ್ದಾನೆ, ನಿಮಿತ್ತ ಕಾರಣನಾಗಿದ್ದಾನೆ, ಉಪಾದಾನ ಕಾರಣವಲ್ಲ. ಎಲ್ಲ ಜೀವರು ನಿತ್ಯರಾದ್ದರಿಂದ ಯಾವ ಜೀವರೂ ಉಪಾದಾನ ಕಾರಣವಾಗುವುದೇ ಇಲ್ಲ. ಎಲ್ಲ ಜೀವರು ನಿಮಿತ್ತ ಕಾರಣರೇ. ಹಾಗಾದರೆ ಉಪಾದಾನ ಕಾರಣವಾದುದು ಕರ್ಮಗಳಿಗೆ ಯಾವುದು? ಪ್ರಕೃತಿ. ಬಾಹ್ಯ ಶರೀರವಾದ ಜಡ ಪದಾರ್ಥಗಳು ಮಾತ್ರ ವಿಕಾರವನ್ನು ಹೊಂದುತ್ತದೆ. ಯಾವುದಕ್ಕೆ ವಿಕಾರವಿದೆಯೋ ಅದಕ್ಕೆ ಉಪಾಧಿ ಕಾರಣ ಅಂತ ತಿಳಿಯಬೇಕು. ಯಾರು ವಿಕಾರವಿಲ್ಲದೆ ಕೇವಲ ಸಹಾಯಕ ರೀತಿಯಲ್ಲಿ ಇರುತ್ತದೋ ಅದಕ್ಕೆ ನಿಮಿತ್ತ ಕಾರಣ ಅಂತ ತಿಳಿಯಬೇಕು. ಈ ರೀತಿಯಲ್ಲಿ ಭಗವಂತನ ಸೃಷ್ಟಿ, ಸ್ಥಿತಿ, ಲಯ ಇದು ಮೂರಕ್ಕೂ ಸಹ ಭಗವಂತ ನಿಮಿತ್ತ ಕಾರಣ ಮಾತ್ರ. ಭಗವಂತನ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡುವರು ಯಾರು ಅಂದರೆ ಭಗವಂತ ಪೃಥಕ್ಯಾಗಿದ್ದು ಸೃಷ್ಟಿಯನ್ನು ಪ್ರಕೃತಿಯಿಂದ ಮಾಡುತ್ತಾನೆ. ಪ್ರಕೃತಿ ಮತ್ತು ಅನಂತ ಜೀವರನ್ನು ಹೊಂದಿಸಿ ಮಾಡುತ್ತಾನೆ. ಹೊಂದಿಸಿ ಮಾಡದೆ ಮಾಡಲು ಬರುವುದಿಲ್ಲವೇ? ಬರುತ್ತದೆ. ಆದರೆ ಎಲ್ಲ ಜೀವರಿಗೆ ಸಾಧನೆಯನ್ನು ಮಾಡಿಸಬೇಕಾಗಿರುವುದರಿಂದ ಅವರನ್ನು ಹೊಂದಿಸುತ್ತಾನೆ. ಪ್ರಕೃತಿಗೆ ಸಾಧನೆ ಯಾವುದು? ಅಭಿಮಾನಿ ದೇವತೆಗೆ ಮಾತ್ರ. ಮಹಾಲಕ್ಷ್ಮಿಯ ಅವಳ ವ್ಯಾಪಾರ ಎಲ್ಲ ಜೀವರೊಂದಿಗೆ ಮಿಳಿತವಾಗಿ ಅನೇಕ ಸೃಷ್ಟಿ ಕ್ರಿಯೆಯಲ್ಲಿ ಭಾಗಿಯಾಗುತ್ತಾಳೆ ಎಂದರ್ಥ. ಆದ್ದರಿಂದ ಸೃಷ್ಟಿ ಕಾರ್ಯವನ್ನು ಮಾಡತಕ್ಕಂಥ ಯೋಗ್ಯತೆ ಇರತಕ್ಕಂಥವನು ಕೇವಲ ಭಗವಂತನಿಗೆ. ಅದರಂತೆ ನಾವು ತಿಳಿಯಬೇಕಾದದ್ದು ಕಾರ್ಯವನ್ನು ಕೇವಲ ಭಗವಂತ ಮಾಡುತ್ತಾನೆ, ಲಯವನ್ನು ಭಗವಂತ ಮಾಡುತ್ತಾನೆ. ಸೃಷ್ಟಿಯಾದದ್ದು ಯಾವುದು? ಸ್ವರೂಪ ಶರೀರವಲ್ಲ, ಪ್ರಕೃತಿ ಬಂಧಕವಾದ ಬಾಹ್ಯ ಶರೀರ. ಸ್ಥಿತಿಯಾದದ್ದು ಯಾವುದು? ಬಾಹ್ಯ ಶರೀರವನ್ನು ಸ್ವರೂಪ ಶರೀರನೊಂದಿಗೆ ಸ್ಥಿತಿಯನ್ನು ನೋಡಿಕೊಂಡ. ಲಯವಾದದ್ದು ಯಾವುದು? ಯಾವುದು ಹುಟ್ಟಿತೋ ಅದಕ್ಕೆ ಲಯ. ಆದ್ದರಿಂದ ಪ್ರಕೃತಿ ನಿಮಿತ್ತವಾದ ಹುಟ್ಟಿದ ಶರೀರಕ್ಕೆ ಲಯವೇ ಹೊರತು ಸ್ವರೂಪಭೂತವಾದ ಶರೀರಕ್ಕೆ ಯಾವ ಶರೀರಕ್ಕೂ ಲಯವಿಲ್ಲ. ಭಗವಂತ ಸ್ವತಂತ್ರನಾಗಿ ಮಾಡುತ್ತಾನೆ. ಜೀವರೆಲ್ಲರೂ ಪರಾಧೀನತೆಯಿಂದ ಈ ಸೃಷ್ಟಿಯಲ್ಲಿ ಭಾಗವಹಿಸುತ್ತಾರೆ ಎಂದು ನಾವು ತಿಳಿಯಬೇಕು. ಇದಕ್ಕೆ ಭಾಷ್ಯವನ್ನು ಶ್ರೀಮದಾನಂದ ತೀರ್ಥರು ತಿಳಿಸುತ್ತಾರೆ. ಸ ಏಷ ಭಗವಾನ್ ವಿಷ್ಣು ಪ್ರಜಾಪತಿ ತೀರಿತಃ
ತಸ್ಮಾಜ್ಜಾತಃ ಸರ್ವದೇವಾಃ ಬ್ರಹ್ಮಾಜ್ಜಾತೆ च एव च वृष्टिः संजायते तस्या सर्वा ओषधयः भवन् ओषधिभ्यो अन्नम् अन्नाच्च रेतो रेतसः एव च सर्वा प्रजाः प्रजायन्ते संकल्पो हृदयाभिदः प्रजाभ्यो जायते तस्मात् विकलाख्यो मनस्तथा विकल्पाद् वाक्प्रचारश्च वाचा नामादिवेदनात् कर्म संजायते तस्मात् कर्मणश्च जगत् पुनः कर्माभिमानी ये अयं जीवः परस्य ब्रह्मणो हरेः आवासस्थानमुद्दिष्टो विशेषात् स इरामयः इच्छानुरूपं तु सुखम् इति इत्येव प्रकीर्तितम् इच्छानन्दप्रभूतत्वात् स एव स हिरण्मयः हिरक्सुतं हिरण्मयं स्यात् बाह्यानन्दात् पृथक् यतः अधिक्यार्थे यस्मात् अधिकानन्दरूपतः उत्सृज्य कर्मजं रूपं निजानन्दैकरूपकः एवं नारायणं जानन् सर्वलोकैककारणं तल्लोके दृश्यते भूतैः मुक्तैः ಆನಂದರೂಪಕಃ. ಹಿಂದೆ ಸರ್ವೋತ್ತಮ ಪ್ರಜಾಪತಿ ಎಂದು ಹೇಳಲ್ಪಟ್ಟ ಭಗವಾನ್ ವಿಷ್ಣುವೇ ಶ್ರುತಿಗಳಲ್ಲಿ ಪ್ರಜಾಪತಿ ಎನಿಸಿದವನು. ಅವನಿಂದಲೇ ಬ್ರಹ್ಮಾದಿ ಸಮಸ್ತ ದೇವತೆಗಳು ಹುಟ್ಟಿದರು. ಆ ದೇವತೆಗಳಿಂದ ಮಳೆ ಉಂಟಾಗುತ್ತದೆ. ಮಳೆಯಿಂದ ಎಲ್ಲ ಸಸ್ಯಗಳು ಬೆಳೆಯುತ್ತದೆ. ಸಸ್ಯಗಳಿಂದ ಅನ್ನ, ಅನ್ನದಿಂದ ರೇತಸ್ಸು, ರೇತಸ್ಸಿನಿಂದ ಎಲ್ಲ ಜೀವಿಗಳು ಹುಟ್ಟುತ್ತದೆ. ಅವುಗಳಿಂದ ಹೃದಯ ಎನಿಸಿದ ಸಂಕಲ್ಪವೆಂಬ ಮನೋವೃತ್ತಿ ಹುಟ್ಟುತ್ತದೆ. ಅದರಿಂದ ವಿಕಲ್ಪ ಎಂಬ ಮನೋವೃತ್ತಿ ಹುಟ್ಟುತ್ತದೆ. ವಿಕಲ್ಪದಿಂದ ಮಾತಿನ ವ್ಯವಹಾರ ಉಂಟಾಗುತ್ತದೆ. ಮಾತಿನಿಂದ ಕರ್ಮಗಳ ನಾಮಾದಿಗಳನ್ನು ತಿಳಿಯುವುದರಿಂದ ಕರ್ಮ ಉಂಟಾಗುತ್ತದೆ. ಆ ಕರ್ಮ ಜನ್ಯ ಅದೃಷ್ಟದಿಂದ ಜಗತ್ತು ಪುನಃ ಪುನಃ ಹುಟ್ಟುತ್ತದೆ. ಕರ್ಮ ಮಾಡುವವ ತಾನೆಂದು ಅಭಿಮಾನಿ ಪಡುವ ಈ ಜೀವ ಪರಬ್ರಹ್ಮನಾದ ಹರಿಗೆ ವಿಶೇಷವಾಗಿ ಆವಾಸ ಸ್ಥಾನವಾಗಿದ್ದಾನೆ. ಹರಿಯು ಅಸ್ವತಂತ್ರ ಜೀವನಲ್ಲಿ ನಿಂತು ಅವನ ಮೂಲಕ ಕರ್ಮ ಮಾಡಿಸುವುದರಿಂದ ತನಗೇನೂ ಪ್ರಯೋಜನವಿಲ್ಲದಿದ್ದರೂ ಆನಂದ ಉದ್ರೇಕದಿಂದ ಹಾಗೆ ಮಾಡುತ್ತಾನೆ. ಇಚ್ಛಾನುರೂಪವಾದ ಆನಂದವೇ ಇರಾ ಎನಿಸಿದೆ. ಇಚ್ಛಾನುರೂಪ ಆನಂದದಿಂದ ಪೂರ್ಣನಾದ್ರಿಂದ ಹರಿ ಇರಾಮಯ, ಅವನೇ ಹಿರಣ್ಮಯನಾಗಿದ್ದಾನೆ. ಅವನ ಆನಂದ ಇಚ್ಛಾನುಸಾರಿಯಾದ್ದರಿಂದಲೇ ಬಾಹ್ಯ ಸುಖಕ್ಕಿಂತ ವಿಲಕ್ಷಣವಾಗಿದೆ. ಆದ್ದರಿಂದ ಅದು ಹಿರಣ್ಯ. ಮಯಟ್ ಪ್ರತ್ಯಯವು ಅಧಿಕ ಎಂಬ ಅರ್ಥವನ್ನು ಹೇಳುತ್ತದೆ. ಬಾಹ್ಯ ಸುಖ ವಿಲಕ್ಷಣವಾದ ಅಧಿಕ ಆನಂದ ಸ್ವರೂಪನಾದುದರಿಂದ ಹರಿಯು ಹಿರಣ್ಮಯನು. ಹಿರಣ್ಮಯ ಹೀಗೆ ಸರ್ವಲೋಕ ಮುಖ್ಯ ಕಾರಣನಾದ ನಾರಾಯಣನನ್ನು ಉಪಾಸನೆ ಮಾಡುವವನು ಸರ್ವಜನ್ಯವಾದ ಪ್ರಾಕೃತ ಶರೀರವನ್ನು ತೊರೆದು ಸ್ವರೂಪಾನಂದ ಮಾತ್ರ ಶರೀರನಾಗುತ್ತಾನೆ. ಆನಂದರೂಪಿಯಾದ ಅವನು ವಿಷ್ಣು ಲೋಕದಲ್ಲಿ ಇತರ ಮುಕ್ತ ಜೀವರಿಗೆ ದೃಷ್ಟಿಗೋಚರನಾಗುತ್ತಾನೆ. ಇದು ಜೀವನ ಸಂಸಾರ ಅಂದರೆ ಹುಟ್ಟುವಿಕೆ, ಬೆಳೆಯುವಿಕೆ ಮತ್ತು ಮೋಕ್ಷವನ್ನು ಹೊಂದುವಿಕೆಯ ಒಂದು ಚಕ್ರ. ಎಲ್ಲ ಜೀವರು ಸ್ವರೂಪತಃ ನಿತ್ಯರಾಗಿದ್ದಾರೆ. ಆ ನಿತ್ಯವಾದ ಜೀವರನ್ನು ಗುರುತಿಸುವವರ ಇನ್ನೊಂದು ಜೀವ ಯಾರು ಅಂದರೆ ಕೇವಲ ಮುಕ್ತರಾಗಿರತಕ್ಕಂಥ ಜೀವರು. ಮುಕ್ತರಾಗಿರತಕ್ಕಂಥ ಜೀವರು ಕೇವಲ ಸ್ವರೂಪದಲ್ಲಿ ಮಾತ್ರ ಇರುತ್ತಾರೆ. ಯಾವಾಗ ಸಂಸಾರಾವಸ್ಥೆಯಲ್ಲಿರತಕ್ಕಂಥ ಜೀವ ಬಾಹ್ಯ ಶರೀರವನ್ನು
ಬಿಡಿಸಿಕೊಳ್ಳುತ್ತಾನೋ ಭಗವಂತನ ಅನುಗ್ರಹದಿಂದ ಆಗ ಸ್ವರೂಪದಲ್ಲಿ ಉಳಿಯುತ್ತಾನೆ. ಸ್ವರೂಪನಲ್ಲಿದ್ದಾಗ ಮತ್ತೊಂದು ಸ್ವರೂಪ ಶರೀರವನ್ನು ಅವನು ನೋಡುತ್ತಾನೆ. ಹೀಗೆ ಜೀವನ ಉತ್ಪತ್ತಿ ಎಂದು ಎಲ್ಲಿ ಹೇಳುತ್ತೇವೆಯೋ ಜೀವನ ಬಾಹ್ಯ ಶರೀರದ ಉತ್ಪತ್ತಿ ಎಂದು ತಿಳಿಯಬೇಕು. ಜೀವನು ಮೋಕ್ಷಕ್ಕೆ ಹೋದನು, ಮುಕ್ತಿಯಾದನು ಎಂದು ಹೇಳಿದಾಗ ಯಾವುದು ಹುಟ್ಟಿದ ಬಾಹ್ಯ ಶರೀರದಿಂದ ಬಿಡುಗಡೆ ಹೊಂದಿದ ಎಂದರ್ಥ. ಇದು ಎಲ್ಲ ಜೀವರಿಗೂ ನಿಯಮೇನ ಆಗುತ್ತದೆ. ಆಗುವ ಕ್ರಮದಲ್ಲಿ ವ್ಯತ್ಯಾಸವಿದೆ. ಸಾತ್ವಿಕ ಜೀವರು ಸಂಸಾರಾವಸ್ಥೆಯಲ್ಲಿ ತಮ್ಮ ಅಜ್ಞಾನವನ್ನು ತಿಳಿದುಕೊಂಡಾಗ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಾಗ ಭಗವಂತ ತನ್ನ ಅನುಗ್ರಹದಿಂದ ಪ್ರಕೃತಿಯಿಂದ ಬಂಧಿತವಾದ ಲಿಂಗ ಶರೀರ ಮುಂತಾದ ಬಾಹ್ಯ ಶರೀರದಿಂದ ಕಳಚಿಬಿಡುತ್ತಾನೆ, ಬೇರ್ಪಡಿಸುತ್ತಾನೆ. ಅದಕ್ಕೆ ಮುಕ್ತಿ ಎಂದು ಹೆಸರು. ಆಗ ಆ ಜೀವನಿಗೆ ಸಂಪೂರ್ಣವಾಗಿ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಪರಿಚಯವಾಗುತ್ತದೆ. ಬಾಹ್ಯ ಶರೀರದ ಉತ್ಪನ್ನ ಸೇರುವಿಕೆ ಹೇಗಾಯಿತು, ಅದರಿಂದ ಸಂಸಾರ ಅವಸ್ಥೆ ಏಕಾಯಿತು, ಯಾವ ಯಾವ ಯೋನಿಗಳಲ್ಲಿ ಬಂದು ಯಾವ ಯಾವ ಅನುಭವವನ್ನು ಪಡೆದುಕೊಂಡ ಎಂಬತಕ್ಕಂಥ ತಿಳುವಳಿಕೆ, ಮತ್ತು ಈಗ ಭಗವಂತನ ಸಾಕ್ಷಾತ್ಕಾರದಿಂದ ಆತ್ಮ ಸಾಕ್ಷಾತ್ಕಾರವಾದದ್ದು ಹೇಗೆ, ಅಂದರೆ ಲಿಂಗ ಶರೀರ ಕಳಚಿದ ಹೇಗೆ, ಸ್ವರೂಪ ಶರೀರದಲ್ಲಿ ನಿಂತಿದ್ದು ಹೇಗೆ ಎಂಬ ಅನುಭವವನ್ನು ಸ್ವರೂಪ ಶರೀರವಾದಾಗ ಜೀವ ಸುಸ್ಪಷ್ಟವಾಗಿ ತಿಳಿಯುತ್ತಾನೆ. ಇಂಥ ಅವಸ್ಥೆಗೆ ಆತ್ಮ ಸಾಕ್ಷಾತ್ಕಾರ ಎಂದು ಹೆಸರು. ಈ ಆತ್ಮ ಸಾಕ್ಷಾತ್ಕಾರವಾದ ಪ್ರತಿಯೊಬ್ಬ ಜೀವರು ಎಲ್ಲ ಜೀವರನ್ನು ಸ್ವತಃ ತಮ್ಮ ಸ್ವಂತ ಪ್ರಕಾಶದಿಂದಲೇ ತಿಳಿಯುತ್ತಾರೆ, ಭಗವಂತನನ್ನು ಕಾಣುತ್ತಾರೆ. ಹಿರಣ್ಮಯರಾಗಿ ವಿಷ್ಣು ಲೋಕವಾದ ಶಾಶ್ವತವಾದ ಮೋಕ್ಷದಲ್ಲಿ ವಾಸಿಸುತ್ತಾರೆ. ಅವನಿಗೆ ಮತ್ತೆ ಯಾವ ಕಾಲದಲ್ಲೂ ಸಹ ನ ಚ ಪುನರಾವರ್ತತೆ, ಮತ್ತೆ ಹುಟ್ಟುವುದಿಲ್ಲ, ಮತ್ತೆ ಸೃಷ್ಟಿಗೆ ಒಳಗಾಗುವುದಿಲ್ಲ, ಸ್ಥಿತಿಗೆ ಒಳಗಾಗುವುದಿಲ್ಲ, ಲಯ ಎಂಬುದು ಇಲ್ಲ. ಅನಂತ ಕಾಲದವರೆಗೂ ತಮ್ಮ ಸ್ವರೂಪದಲ್ಲಿ ಆನಂದೋದ್ರೇಕವಾಗಿ ತಮ್ಮ ಯೋಗ್ಯತಾನುಸಾರವಾಗಿ ಆನಂದವನ್ನು ಅನುಭವಿಸುತ್ತಾ ಚಿರಕಾಲ ವಾಸಿಸುತ್ತಾರೆ ಎಂಬುದು ಸಮಸ್ತವಾದ ಜೀವನ ಚರಿತ್ರೆಯಾಗಿದೆ. ಇದು ಭಗವಂತನ ಅನುಗ್ರಹದಿಂದಲೇ ಆಗುತ್ತದೆ ಎಂಬುದನ್ನು ಯಾರು ತಿಳಿಯುತ್ತಾರೋ ಅವರೆಲ್ಲರೂ ವರದರು ಎಂದು ಹೆಸರು. ಆದ್ದರಿಂದ ಪುರಂದರದಾಸರು 10 ಜನ ವರದರನ್ನು ನಮಗೆ ಪರಿಚಯ ಮಾಡಿಸಿದ್ದಾರೆ. ಇವರೆಲ್ಲರೂ ಸಹ ತಮ್ಮ ಸ್ವರೂಪವನ್ನು ಅರಿತವರು ಎಂದರ್ಥ. ಎಲ್ಲ ಸಾತ್ವಿಕರು ತಮ್ಮ ಸ್ವರೂಪ ಪರಿಚಯ ಮಾಡಿಕೊಳ್ಳಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗವನ್ನು ಹುಡುಕಬೇಕು. ಅದಕ್ಕೆ ಉಪಾಸನೆ ಎಂದು ಹೆಸರು. ಆ ಉಪಾಸನೆಗೆ ಮೂಲಭೂತವಾಗಿರತಕ್ಕಂಥದ್ದು ಬಿಂಬ ಉಪಾಸನೆ. ಅದು ಜೀವ ಪ್ರಕರಣದಲ್ಲಿ ನಾವು ಸಾಧನ ಕ್ರಮವಾಗಿ ಬಿಂಬ ಉಪಾಸನೆಯನ್ನು ನಾವು ಉಪನಿಷತ್ತಿನಿಂದ ನೋಡಿ ತಿಳಿಯುತ್ತಿದ್ದೇವೆ. ಆದ್ದರಿಂದ ಇದು ಜೀವನ ಮುಕ್ತಿ ವಿಷಯ ಎಂದೆನಿಸುತ್ತದೆ. ವರದರು ಎಂದಾಗ ಜೀವನ್ ಮುಕ್ತರಾದರು ಎಂದು ಹೇಳಿದರೆ ತಪ್ಪಲ್ಲ. ಜ್ಞಾನಿಗಳು ತಮ್ಮ ಗತಿಯನ್ನು ಕಂಡವರು ವರದರು ಎಂದು ಹೆಸರು. ಯಾರು ಕಂಡರೂ ಸಹ ಅವರ ಸ್ವತಂತ್ರದಿಂದ ಭಗವಂತನ ಅನುಗ್ರಹದಿಂದಲೇ ಕಂಡವರು ಎಂಬ ಶುದ್ಧವಾದ ಪ್ರಜ್ಞೆ ಅವರಿಗಿರತಕ್ಕಂಥದ್ದಾಗಿರುತ್ತದೆ. ಇಂಥ ಶ್ರೇಷ್ಠ ಜ್ಞಾನವನ್ನು ಪುರಂದರದಾಸರು ಎಲ್ಲ ಜೀವರಿಗೆ ಬೋಧಿಸುತ್ತಿದ್ದಾರೆ. ಶ್ರೀಮದಾಚಾರ್ಯರು ಉಪನಿಷತ್ತಿಗೆ ಭಾಷ್ಯವನ್ನು ಬರೆದು ಈ ಸಾಧನ ಕ್ರಮವನ್ನು, ಉಪಾಸನ ಕ್ರಮವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ಅವರ ಮಾತಿನಿಂದ ಅರ್ಥವಾಗದ ಜನರಿಗೆ ಮಾತೃಭಾಷೆಯಲ್ಲಿ ದಾಸರುಗಳು ಶುದ್ಧವಾದ
ಅರ್ಥವನ್ನು ಹೇಳಕ್ಕೋಸ್ಕರವಾಗಿ ವರದರು ಎಂಬ ಶಬ್ದವನ್ನು ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ಶ್ರೇಷ್ಠವಾದ ಶ್ರೀಮದಾಚಾರ್ಯರ ಭಾಷ್ಯದ ಜ್ಞಾನವನ್ನು ತಿಳಿದುಕೊಳ್ಳಬೇಕು, ತನ್ಮೂಲಕ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಬಹುದು ಎಂಬ ಈ ಕೊಂಡಿ ಎಂದ ಪ್ರಕಾರ ಮಾರ್ಗವನ್ನು ಇಲ್ಲಿ ಶಾಸ್ತ್ರ ನಮಗೆ ತಿಳಿಸುತ್ತಿದೆ. ಆದ್ದರಿಂದ ಪುರಂದರದಾಸರೇ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೆಯಮ್ಮ ಅಂತ ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯರಿಗೆ ಬರತಕ್ಕಂಥದ್ದು. ಸಸ್ಯವಾಗಿದ್ದಾಗ ಬರುವುದಿಲ್ಲ, ಪಶುವಾಗಿದ್ದಾಗ ಬರುವುದಿಲ್ಲ. ಮನುಷ್ಯರಲ್ಲಿಯೂ ಸಹ ಕೇವಲ ಲೋಕ ವ್ಯಾಪಾರವನ್ನಲ್ಲಿ ಮಿಳಿತರಾಗಿದ್ದರೆ ಈ ಜ್ಞಾನ ಬರತಕ್ಕಂಥದ್ದಲ್ಲ. ಮನುಷ್ಯರು ತಾವು ಬಂದಿದ್ದ ಮಾರ್ಗಕ್ಕೆ ಶುದ್ಧೀಕರಣ ಮಾಡಿಕೊಳ್ಬೇಕಾದರೆ ಉಪಾಸನೆ ಮಾಡಿಕೊಳ್ಳಬೇಕು ಎಂಬ ಪ್ರಜ್ಞೆ ಯಾರಿಗೆ ಉಂಟಾಗುತ್ತದೋ ಅವರಿಗೆ ಮಾತ್ರ ಈ ಸುಜ್ಞಾನ ಬರುತ್ತದೆ. ಈ ಸುಜ್ಞಾನ ಎಂಬುದು ವರದರು ಎಂಬ ಅಂತಿಮವಾಗಿ ಸೇರಿಕೊಳ್ಳುವ ಕೂಡಿಕೊಳ್ಳುವ ಮಾರ್ಗ ಎನಿಸಿದೆ, ಮುಕ್ತಿ ಮಾರ್ಗ ಎನಿಸಿದೆ. ಆದ್ದರಿಂದ ಎಲ್ಲ ಮನುಷ್ಯರು ಸಾತ್ವಿಕರು, ಮೋಕ್ಷಕ್ಕೆ ಹೋಗತಕ್ಕಂಥವರು ವರದರೇ ಆಗಿರುತ್ತಾರೆ. ಅದನ್ನು ಅವರು ಬಹಳ ಬೇಗ ಅರಿತು ಈ ಸಾಧನ ಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬುದೇ ಮುಖ್ಯ ಅಭಿಪ್ರಾಯ. ಇಂತಹ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹ ಸದಾಕಾಲ ಸ್ಮರಿಸಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹವನ್ನು ಸ್ಮರಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದ್ರಿಂದ ಎಲ್ಲ ತತ್ವಾಭಿಮಾನಿಗಳ ಅನುಗ್ರಹವನ್ನು ಚಿಂತಿಸಬೇಕು. ಅದರಲ್ಲಿ ಶ್ರೇಷ್ಠವಾದ ವಾಯುದೇವರು, ಜೀವೋತ್ತಮರು, ಅವರ ವಿಶೇಷವಾದ ಅನುಗ್ರಹದಿಂದಲೇ ಇದು ಸಾಧ್ಯವಾದುದು. ಅದು ಮುಂದಿನ ವಿಷಯದಲ್ಲಿ ನಾವು ತಿಳಿಯಬಹುದಾಗಿದೆ. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬ ರೂಪ. ಅವನಿಂದಲೇ ಎಲ್ಲ ಸಕಲ ಕ್ರಿಯೆಯು ನಡೆಯುತ್ತಿದೆ ಎಂಬ ಪ್ರಜ್ಞೆ ಸದಾ ಜಾಗೃತವಾಗಿ ಬಿಂಬೋಪಾಸನೆಯನ್ನು ನಾವು ಅರಿತುಕೊಳ್ಳಬೇಕು. ಎಲ್ಲರಲ್ಲಿಯೂ ಇದೇ ಬಿಂಬನಿದ್ದಾನೆ ಎಂದು ತಿಳಿದಾಗ ಅದು ವಿಶ್ವೋಪಾಸನೆ ಎನಿಸುತ್ತದೆ. ವಿಶ್ವೋಪಾಸನೆ ಮಾಡಿದಾಗ ಆ ಭಗವಂತನಿಗೆ ನಾವು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು? ಭೂಯಿಷ್ಠಾಂತಿ ನಮ್ಮ ಉಕ್ತಿವಿದೇಮ, ಭೂಯಿಷ್ಠಾಂತಿ ನಮ್ಮ ಉಕ್ತಿವಿದೇಮ, ಭೂಯಿಷ್ಠಾಂತೇ ನಮ್ಮ ಉಕ್ತಿವಿದೇಮ ಅಂತೇಳಿ ನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಪ್ರಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.